ಇನ್ನು ಮಂಗಳೂರಿನಲ್ಲಿ ಹೇಗಿದೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಪ್ರಿಪ್ರೇಷನ್ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಕರಾವಳಿ ಭಾಗ ಅಂದ ತಕ್ಷಣ ಕಣ್ಣಿಗೆ ಬರೋದೇ ಬೀಚ್. ಸೊ ಈ ಬಾರಿ ಮೊದಲ ಬಾರಿಗೆ ಬೀಚ್ನ ಬದಿಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿರುವಂಥದ್ದು. ಸೊ ಹಾಗಾಗಿ ಯಾವ ರೀತಿಯಾಗಿದೆ ಪ್ರಿಪ್ರೇಷನ್, ಹೇಗಿದೆ ತಯಾರಿ, ಏನು ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ? ವೀಣಾ, ಹೌದು, ಈಗಾಗಲೇ ಮಂಗಳೂರು ಅಂದರೆ ಸಹಜವಾಗಿ ನ್ಯೂ ಇಯರ್ ಪಾರ್ಟಿಗಳನ್ನು ಆಯೋಜನೆ ಮಾಡುವಂಥದ್ದು ಮತ್ತು ಅನೇಕ ಕಡೆಗಳಲ್ಲಿ ಈಗಾಗಲೇ ಮಂಗಳೂರು ಪೊಲೀಸ್ ಕಮಿಷನರ್ ಸುಮಾರು ನಗರದಲ್ಲಿ 49 ಕಡೆಗಳಲ್ಲಿ ಅಧಿಕೃತವಾಗಿ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ಅನುಮತಿಗಳನ್ನು ಕೊಟ್ಟಿದ್ದಾರೆ. ಆದರೆ ಹಲವು ವರ್ಷಗಳ ಬಳಿಕ ಮೊಟ್ಟ ಮೊದಲನೇ ಬಾರಿಗೆ ಮಂಗಳೂರಿನಲ್ಲಿ ಬೀಚ್ಗಳಲ್ಲಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವಕಾಶಗಳನ್ನು ಕೊಡಲಾಗಿದೆ. ಆದರೆ ಇಲ್ಲೂ ಕೂಡ ಒಂದಷ್ಟು ನಿಬಂಧನೆಗಳಿವೆ. ಬೀಚ್ನಲ್ಲಿ ಆಗುವಂಥ ಕಾರ್ಯಕ್ರಮಗಳು ಬಹಳ ಕ್ಲೋಸ್ಡ್ ಪ್ಲೇಸ್ಮೆಂಟ್ಗಳಲ್ಲಿ ನಡೆಯುತ್ತೆ. ಸಾರ್ವಜನಿಕರಿಗೆ ಮುಕ್ತವಾದ ಪ್ರವೇಶಗಳಿರೋದಿಲ್ಲ. ಬದಲಾಗಿ ಆ ಟಿಕೆಟನ್ನು ಕೊಟ್ಟು ಅದರ ಆಧಾರದಲ್ಲಿ ಅವರು ಒಳಗಡೆ ಬರಬಹುದು. ಅದನ್ನು ಹೊರತುಪಡಿಸಿದ್ರೆ ಮಂಗಳೂರಿನಲ್ಲಿ ಸಹಜವಾಗಿ ಬೇರೆ ಬೇರೆ ಭಾಗಗಳಲ್ಲಿ ಬಹಳ ಫ್ಯಾಮಿಲಿ ಆಗಿರಬಹುದು ಅಥವಾ ಬೇರೆ ಬೇರೆ ಸಿಂಗಲ್ ಆಗಿ ಬಂದು ಭಾಗಿಯಾಗಲಿಕ್ಕೆ ಮತ್ತು ಫ್ರೆಂಡ್ಸ್ಗಳ ಜೊತೆ ಬಂದು ಭಾಗಿಯಾಗಲಿಕ್ಕೆ ಒಂದಷ್ಟು ಕಡೆಗಳಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಮಂಗಳೂರಿನ ಪ್ರತಿಷ್ಠಿತ ಓಷನ್ ಪರ್ಲ್ ಸಮೂಹ ಸಂಸ್ಥೆಗಳೇನಿದೆ ಅವರು TMFI ಸಭಾಂಗಣದಲ್ಲಿ ಪ್ರತಿ ವರ್ಷವೂ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಬರ್ತಾ ಇದ್ದಾರೆ. ಇಲ್ಲೂ ಕೂಡ ಅಷ್ಟೇ. ಇಲ್ಲಿ ಈಗಾಗಲೇ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದೆ. ಫ್ಯಾಮಿಲಿ ಆಡಿಯನ್ಸ್ ಹೆಚ್ಚಿನ ಸಂಖ್ಯೆಯಲ್ಲಿ, ಅಂದರೆ ಫ್ಯಾಮಿಲಿ ಕುಟುಂಬದ ಜೊತೆಗೆ ತಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಜಾಗಕ್ಕೆ ಬರ್ತಾರೆ. ಇಲ್ಲಿ ಅನ್ಲಿಮಿಟೆಡ್ ಫುಡ್ ನ ಜೊತೆಗೆ ಬೇಕಾದಂತಹ ಎಂಟರ್ಟೈನ್ಮೆಂಟ್, ಅದು ಡ್ಯಾನ್ಸ್ ಇರಬಹುದು, DJ ಇರಬಹುದು, ಅದರ ಜೊತೆಗೆ ಒಂದಷ್ಟು ಸಂಗೀತದ ರಸಸಂಜೆ ಆಗಿರಬಹುದು, ಅದೆಲ್ಲವನ್ನ ಸವಿಲಿಕ್ಕೋಸ್ಕರ ಬಹುತೇಕರು ಇಂತಹ ಪಾರ್ಟಿಗಳಿಗೆ ಬರ್ತಾರೆ. ಕೇವಲ ಈ ಒಂದು ಜಾಗ ಅಷ್ಟೇ ಅಲ್ಲ, ಮಂಗಳೂರಿನ ಬೇರೆ ಬೇರೆ ಜಾಗಗಳಲ್ಲಿ ಒಟ್ಟು 49 ಕಡೆಗಳಲ್ಲಿ, ಅಂದ್ರೆ ಸಾರ್ವಜನಿಕವಾಗಿ ಆ ಬೀಚ್ಗಳಲ್ಲಿ ನಡೆಯುವಂತಹ ಪಾರ್ಟಿಗಳ ಹೊರತಾಗಿ ಒಳಾಂಗಣದಲ್ಲಿ ಪಬ್ಗಳಲ್ಲಿ ಆಗಿರಬಹುದು, ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ ಆಗಿರಬಹುದು ಮತ್ತು ಮಂಗಳೂರು ನಗರದ ಬಹುತೇಕ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಆಗಿರಬಹುದು, ಇಂತಹ ಜಾಗಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಆದರೆ ಈ ಬಾರಿ ಮಂಗಳೂರು ಪೊಲೀಸರಿಗೆ ಬಹಳ ಸವಾಲಾಗಿರುವಂಥದ್ದು ಇಲ್ಲಿನ, ಅಂದರೆ ಈ ಭಾಗಕ್ಕೆ ಡ್ರಗ್ ಎಂಟ್ರಿ ಆಗುವಂಥದ್ದು. ಹಾಗಾಗಿ ಈ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಯಾಕಂದರೆ ಬೇರೆ ಬೇರೆ ರೀತಿಯಾದಂಥ ಪೊಲೀಸ್ ಇಲಾಖೆ ಸ್ಕ್ವಾಡ್ಗಳನ್ನು ಮಾಡಿದೆ. PSI ನೇತೃತ್ವದಲ್ಲಿ ಒಂದು 30 ಜನರ ಟೀಮನ್ನು ಎಡಿಷನಲ್ ಆಗಿ ಮಾಡಿದ್ದಾರೆ. ಅಂದರೆ ಕಳೆದ ಇಷ್ಟು ಹೊಸ ವರ್ಷದ ಆಚರಣೆಗಳ ಸಂದರ್ಭದಲ್ಲಿ ಇಂಥವುಗಳು ಇರಲಿಲ್ಲ. ಆದರೆ ಈ ಬಾರಿ 49 ಪಟ್ಟಿ ಮಾಡಿದಂತಹ ಪಾರ್ಟಿಗಳೇನಿದೆ, ಈ ಪಾರ್ಟಿಗಳಿಗೆ ನೇರವಾಗಿ ಹೋಗಿ ಆ ಪಾರ್ಟಿಗಳಲ್ಲಿ ಗಮನ ಹರಿಸುವಂಥದ್ದು, ಆ ಪಾರ್ಟಿಗಳಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ನೋಡುವಂಥದ್ದು ಮತ್ತು ದಿಢೀರಾಗಿ ಅವರನ್ನ ಡ್ರಗ್ ಟೆಸ್ಟ್ಗೆ ಕೂಡ ಒಳಪಡಿಸಬಹುದು ಅನ್ನುವಂಥದ್ದನ್ನು ಮಂಗಳೂರು ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಹೇಳಿದ್ದಾರೆ. ಹಾಗಾಗಿ ಈ ನಿಟ್ಟಿನಲ್ಲಿ ಎಲ್ಲ ಕ್ರಮಗಳಾಗ್ತಾ ಇದೆ. ಅದರ ಜೊತೆಗೆ ಸುಮಾರು 800ಕ್ಕೂ ಅಧಿಕ, ಯಾಕಂದ್ರೆ ಇದು ಕೇವಲ ನಾನು ಮಂಗಳೂರು ನಗರದ ಹೇಳ್ತಾ ಇದ್ದೇನೆ, ನಮ್ಮಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಹೊರಭಾಗಕ್ಕೆ ಹೋದರೆ ಅದು SP ಲಿಮಿಟ್ಗೆ ಬರುತ್ತೆ. ಹಾಗಾಗಿ ಅಲ್ಲೂ ಕೂಡ ಸ್ಥಳೀಯವಾಗಿ ಜಿಲ್ಲಾಡಳಿತ ಮತ್ತು ಮಂಗಳೂರು ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ ಅನೇಕ ಕಡೆಗಳಲ್ಲಿ ಈ ರೀತಿಯಾಗಿ ಅನುಮತಿಗಳನ್ನು ಕೊಡಲಾಗಿದೆ. ಆದರೆ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಸುಮಾರು ಈ ರೀತಿ ಒಟ್ಟು 49 ಜಾಗಗಳನ್ನು ಅಧಿಕೃತವಾಗಿ ಗುರುತಿಸಿದ್ದಾರೆ. ಅಲ್ಲಿ ಮದ್ಯಪಾನ ಮತ್ತು ಪಾರ್ಟಿಗಳಲ್ಲಿ ಯಾವ ರೀತಿ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳನ್ನು ಫಾಲೋ ಮಾಡಬೇಕು ಅದನ್ನೆಲ್ಲವನ್ನು ಕೂಡ ಹೇಳಿರುವಂಥದ್ದು. ಸುಮಾರು 12 ಗಂಟೆಯಿಂದ 12:30 ಒಳಗಾಗಿ ಎಲ್ಲ ಕಾರ್ಯಕ್ರಮಗಳು ಮುಕ್ತಾಯ ಆಗಬೇಕು. ಆ ಬಳಿಕ ರಸ್ತೆಗಳಲ್ಲೂ ಕೂಡ ಅಷ್ಟೇ ಒಟ್ಟು 18ರಿಂದ 19 ಬ್ಯಾರಿಕೇಡ್ ಪಾಯಿಂಟ್ಗಳನ್ನು, ಚೆಕಿಂಗ್ ಪಾಯಿಂಟ್ಗಳನ್ನು ಗುರುತಿಸಿದರೆ ಸುಮಾರು 48 ಕಡೆಗಳಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ಜಾಗಗಳಲ್ಲಿ ಪೊಲೀಸ್ ಪಿಕೆಟಿಂಗ್ ಪಾಯಿಂಟ್ಗಳನ್ನು ಹಾಕಲಾಗಿದೆ. ಈಗಾಗಲೇ ಮಧ್ಯಾಹ್ನದ ಬಳಿಕ ಎಲ್ಲ ಜಾಗಗಳಲ್ಲಿ ಪೊಲೀಸರು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದಾರೆ. ಸುಮಾರು 22 ಪೊಲೀಸ್ ವಾಹನಗಳು ಬೆಳಗ್ಗಿನಿಂದ, ಅಂದರೆ ರಾತ್ರಿಯಿಂದ ಬೆಳಗ್ಗಿನವರೆಗೂ ಕೂಡ ಅಲ್ಲಿ ಸುತ್ತಾಟಗಳನ್ನು ನಡೆಸುತ್ತೆ. ಅದರಲ್ಲಿ ಒಬ್ಬ ACP ನೇತೃತ್ವದ ಟೀಮ್ ಸುಮಾರು 36 ಜನ ಪೊಲೀಸ್ ಅಧಿಕಾರಿಗಳಿರ್ತಾರೆ. ಆ 36 ಜನ ನಿರಂತರವಾಗಿ, ಅಂದರೆ ಬೆಳಗ್ಗಿನವರೆಗೆ ನ್ಯೂ ಇಯರ್ ಪಾರ್ಟಿ ಅಂದರೆ ಸಹಜವಾಗಿ ಅದು 12:30ವರೆಗೆ ಮುಕ್ತಾಯ ಆದರೂ ಕೂಡ ಅದರ ಎಫೆಕ್ಟ್ 2-2.5 ಗಂಟೆ ತನಕ ಕೂಡ ರಸ್ತೆಗಳಲ್ಲಿ ಜನ ಇರುವಂಥದ್ದು ಮತ್ತು ಓಡಾಟಗಳು ಹೆಚ್ಚಾಗಿರುವಂಥದ್ದು. ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ಯಾವುದೇ ರೀತಿಯಾದಂಥ ಯಾರಿಗೂ ಕೂಡ ತೊಂದರೆಗಳಾಗಬಾರದು. ಯಾಕಂದರೆ ಕೇವಲ ಹೊಸ ವರ್ಷದ ಆಚರಣೆಯ ನೆಪದಲ್ಲಿ ಕೆಲವರು ಅಶ್ಲೀಲವಾಗಿ ವರ್ತಿಸುವಂಥದ್ದು, ಬೇರೆಯವರಿಗೆ ತೊಂದರೆಯನ್ನು ಕೊಡುವಂಥದ್ದೆಲ್ಲ ನಡೀತಾ ಇರುತ್ತೆ. ಇಂಥದ್ದನ್ನು ನಿಯಂತ್ರಣ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಪೊಲೀಸರು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿರುವಂಥದ್ದು. ಎಸ್ ಥ್ಯಾಂಕ್ ಯು ಭರತ್ ತಮ್ಮ ಮಾಹಿತಿಗಾಗಿ. ಹೊಸ ವರ್ಷಾಚರಣೆಗೆ ಹಾಸನದಲ್ಲೂ ಕೂಡ ಭರ್ಜರಿ ತಯಾರಿ ನಡೆದಿದೆ. ಖಾಸಗಿ ಹೋಟೆಲ್ನಲ್ಲಿ ಬೃಹತ್ ಇವೆಂಟ್ಗೆ ವೇದಿಕೆ ಕೂಡ ರೆಡಿ ಆಗಿದೆ. ಸಂಜೆ 7 ಗಂಟೆಯಿಂದ ನ್ಯೂ ಇಯರ್ ಪಾರ್ಟಿ ಆರಂಭ ಆಗುತ್ತೆ. ಹಾಡು, ಕುಣಿತ, ಅದ್ದೂರಿ ಸಂಭ್ರಮಾಚರಣೆ ಇದೆ. ಕಲಾವಿದರಿಂದ ಮನರಂಜನಾ ಕಾರ್ಯಕ್ರಮವನ್ನೂ ಕೂಡ ಹಮ್ಮಿಕೊಳ್ಳಲಾಗಿದೆ. ಹೊಸ ವರ್ಷದ ಸ್ವಾಗತಕ್ಕೆ ಆಯೋಜಕರು ಸಕಲ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಹಾಸನದಲ್ಲಿಯೂ ಕೂಡ ಹೊಸ ವರ್ಷಕ್ಕೆ ಈಗಾಗಲೇ ಭರ್ಜರಿ ಸಿದ್ಧತೆಗಳಾಗಿದೆ. ಬೃಹತ್ ಇವೆಂಟ್ಗೆ ವೇದಿಕೆ ಸಿದ್ಧವಾಗಿರುವ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಹೊಸ ವರ್ಷ 2025 ಬರಮಾಡಿಕೊಳ್ಳೋದಕ್ಕೆ ಹಾಸನದ ಜನರು ಸಹ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಈ ನಡುವೆ
ಇಯರ್ ಎಂಡ್ ಸೆಲೆಬ್ರೇಷನ್ ಮತ್ತು ಹೊಸ ವರ್ಷದ ಸ್ವಾಗತಕ್ಕೆ ಭರ್ಜರಿ ಸಿದ್ಧತೆ ನಡೀತಾ ಇದೆ. ನಾವೀಗ ಹಾಸನದ ಖಾಸಗಿ ಹೋಟೆಲ್ನಲ್ಲಿದ್ದೇವೆ. ಈ ಹೋಟೆಲ್ನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಭರ್ಜರಿ ಸಿದ್ಧತೆ ನಡೀತಾ ಇದೆ. ಇಯರ್ ಎಂಡ್ ಸೆಲೆಬ್ರೇಷನ್ ಮತ್ತು ಹೊಸ ವರ್ಷದ ಸ್ವಾಗತ ಮಾಡೋದಕ್ಕೆ ಸ್ಟೇಜ್ ಸಹ ರೆಡಿ ಆಗ್ತಾ ಇದೆ. ಆಸನ ವ್ಯವಸ್ಥೆಯನ್ನು ಮಾಡಲಾಗಿದೆ. 600ಕ್ಕೂ ಹೆಚ್ಚು ಜನರು ಈಗಾಗಲೇ ನೋಂದಾಯಿಸ್ಕೊಂಡಿದ್ದಾರೆ, ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದಾರೆ ಈ ಒಂದು ಸೆಲೆಬ್ರೇಷನಲ್ಲಿ ಭಾಗವಹಿಸೋದಕ್ಕೆ. ಪ್ರತಿ ವರ್ಷವೂ ಸಹ ಈ ಖಾಸಗಿ ಹೋಟೆಲ್ನಲ್ಲಿ ಹೊಸತನದಿಂದ ವಿಭಿನ್ನ ಪರಿಕಲ್ಪನೆಯಿಂದ ಸೆಲೆಬ್ರೇಷನನ್ನು ಮಾಡ್ತಾರೆ. ಅದೇ ರೀತಿ ಈ ಬಾರಿಯೂ ಸಹ ಸೀರಿಯಲ್ ನಟರು ಸೇರಿದಂತೆ ಜಿ ಕನ್ನಡ ವಾಹಿನಿಯ ಖ್ಯಾತ ರಿಯಾಲಿಟಿ ಶೋನ ನಾಯಕರನ್ನು ಸಹ ಕರೆಸಿ ಈ ಒಂದು ಸೆಲೆಬ್ರೇಷನನ್ನು ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು ಖಾಸಗಿ ಹೋಟೆಲ್ನ ಈ ಒಂದು ಸೆಲೆಬ್ರೇಷನ್ ಸಿದ್ಧತೆ ಯಾವ ರೀತಿ ಇದೆ ಅನ್ನೋದು. ಈಗಾಗಲೇ ಆಸನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಂದು ಕಡೆ ಸ್ಟೇಜ್ ವ್ಯವಸ್ಥೆ ಭರದಿಂದ ಸಾಗ್ತಾ ಇದೆ. ಜೊತೆಗೆ ಈ ಬಾರಿ ಕ್ರೂಸ್ ಒನ್ ಹಾಗೂ ಹಾಸನದ ಹೋಟೆಲ್ ಅಶೋಕ ಇವರಿಬ್ಬರು ಸೇರಿ ಈ ಒಂದು ಸೆಲೆಬ್ರೇಷನ್ ಜಂಟಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಮಾತಾಡೋದಕ್ಕೆ ಕ್ರೂಸ್ ಒನ್ನ ಮ್ಯಾನೇಜರ್ಸ್ ಮತ್ತು ಈವೆಂಟ್ ಮ್ಯಾನೇಜರ್ಸ್ ನಮ್ಮ ಜೊತೆ ಅವ್ರನ್ನ ಮಾತಾಡ್ಸೋಣ. ಯಾವ ರೀತಿ ಈ ಬಾರಿಯ ಹೊಸ ವರ್ಷ 2025 ಬರಮಾಡ್ಕೊಳ್ಳೋದಕ್ಕೆ ಸಿದ್ಧತೆ ನಡೀತಾ ಇದೆ? ಸರ್, ಈ ಸತಿ ನ್ಯೂ ಇಯರ್ ಏನಕ್ಕೆ ತುಂಬ ಸ್ಪೆಷಲ್ ಅಂತ ಹೇಳಬೇಕು ಅಂತಂದರೆ, ಸೊ ನಮ್ಮ ಜಿ ಕನ್ನಡದ ಸರಿಗಮಪ ಸೀಸನ್ 20 ವಿನ್ನರ್ ದರ್ಶನ್ ನಾರಾಯಣ್ ಅವ್ರನ್ನ ಕರೆಸ್ತಾ ಇದ್ದೀವಿ. ಮತ್ತು DKD ಮತ್ತು ಭರ್ಜರಿ ಬ್ಯಾಚುಲರ್ಸ್ ಮತ್ತು ಈ ಥರ ಅನೇಕ ರಿಯಾಲಿಟಿ ಶೋಗಳು ಮಾಡಿರುವ ಗಿಲ್ಲಿ ನಟ ಅವರು ಕೂಡ ಬರ್ತಾ ಇದ್ದಾರೆ. ಮತ್ತು ಮೈಸೂರಿಂದ DJ ಹೇಮಂತ್ ಶೆಟ್ಟಿ ಕೂಡ ಬರ್ತಾ ಇದ್ದಾರೆ. ಸೊ ಇದೊಂಥರ ಒಂದು ಅದ್ಭುತ ಅಂತಲೇ ಹೇಳ್ಬೋದು ಹಾಸನ್ ನ್ಯೂ ಇಯರ್ ಹಿಸ್ಟ್ರಿಯಲ್ಲಿ. ಸೊ ಒನ್ ಆಫ್ ದ ಬಿಗ್ಗೆಸ್ಟ್ ಇವೆಂಟ್ ಅಂತಲೇ ಹೇಳ್ಬೋದು ಸರ್. ಇನ್ನೊಬ್ಬರು ಈವೆಂಟ್ ಮ್ಯಾನೇಜ್ಮೆಂಟ್ನ ಸಿಬ್ಬಂದಿ ಇದ್ದಾರೆ, ಮಾತಾಡಿಸ್ತೇನೆ. ಮೇಡಮ್, ಈಗ ಯಾವ ರೀತಿ ಒಂದು ಕುತೂಹಲದಿಂದ ಕಾಯ್ತಾ ಇದ್ದೀರಾ ಸೆಲೆಬ್ರೇಷನನ್ನು ಮಾಡಿಸೋದಕ್ಕೆ? ಆರ್ಗನೈಸೇಷನ್ ಎಲ್ಲ ಹೇಗಿದೆ? ಸರ್, ಆರ್ಗನೈಸರ್ಸ್ ಎಲ್ಲ ಕಂಪ್ಲೀಟಾಗಿ ರೆಡಿಯಾಗಿದೆ. ವಿ ಆರ್ ಸೂಪರ್ ಎಕ್ಸೈಟೆಡ್ ಟು ಹೋಸ್ಟ್ ದಿಸ್. ಆ್ಯಕ್ಚುಲಿ ತುಂಬ ಚೆನ್ನಾಗೇ ಬರ್ತಾ ಇದೆ. ನಮ್ಮ ಎಕ್ಸ್ಪೆಕ್ಟೇಷನ್ಸ್ಗಿಂತ ತುಂಬ ಚೆನ್ನಾಗಿದೆ. ಸೊ ರೆಡಿಯಾಗಿದೆ, ನೋಡ್ತಾ ಇದ್ದೀವಿ. ಹಾಸನದಲ್ಲಿ ಈ ಸಲ ಇಯರ್ ಎಂಡ್ ಸೆಲೆಬ್ರೇಷನ್ ಮತ್ತು ಹೊಸ ವರ್ಷದ ಸ್ವಾಗತ ಯಾವ ರೀತಿ ಇರುತ್ತೆ? ಜೊತೆಗೆ ಎಷ್ಟು ಜನರು ಇವತ್ತು ಈ ಇವೆಂಟಲ್ಲಿ ಭಾಗವಹಿಸ್ತಾರೆ? ಸರ್, 600+ ಜನ ಈ ಇವೆಂಟಲ್ಲಿ ಭಾಗವಹಿಸ್ತಾರೆ. ತುಂಬ ಪ್ರೀಮಿಯಂ ಅರೇನಾದಲ್ಲಿ ರೆಡಿಯಾಗಿದೆ. ಸೊ ಎಲ್ಲರೂ ಎಕ್ಸೈಟೆಡ್ ಆಗಿದ್ದಾರೆ. ತುಂಬ ಚೆನ್ನಾಗಿ ಬರ್ತಾ ಇದೆ. ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಇನ್ನೂ ಚೆನ್ನಾಗಿ ಬರ್ತಾ ಇದೆ. ಖುಷಿ ಆಗ್ತಿದೆ ಸರ್. ಥ್ಯಾಂಕ್ ಯು. ಇದು ಇವೆಂಟ್ ಆರ್ಗನೈಸರ್ ಅವರ ಮಾತುಗಳು. ಹಾಸನದಲ್ಲಿ ಇಯರ್ ಎಂಡ್ ಸೆಲೆಬ್ರೇಷನ್ ಮತ್ತು ಹೊಸ ವರ್ಷ 2025 ಬರಮಾಡ್ಕೊಳ್ಳೋದಕ್ಕೆ ಬರದ ಸಿದ್ಧತೆ ನಡೀತಾ ಇದೆ. ಹಾಸನದ ಜನರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸೆಲೆಬ್ರೇಷನಲ್ಲಿ ಭಾಗವಹಿಸ್ತಿದ್ದಾರೆ. ಹಾಸನದಿಂದ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.